ಹಲೋ, ನಮಸ್ಕಾರ ಸ್ನೇಹಿತರೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಚುರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ BBA ಮಕ್ಕಳು ಸೆಕೆಂಡ್ ಇಯರ್ ಸ್ಟಡೀಸ್ ಮಾಡ್ತಿರುವಂತಹ ಮಕ್ಕಳಿಗೆ, ಥರ್ಡ್ ಸೆಮಿಸ್ಟ್ರಲ್ಲಿ ಓದುವಂತಹ ಮಕ್ಕಳಿಗೆ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ಸಬ್ಜೆಕ್ಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಫ್ರಮ್ ಲಾಸ್ಟ್ 24 ಸೆಷನ್ಸ್ ಅಲ್ವಾ. ಹಾಗಾದರೆ ನೀವು ಪ್ರೀವಿಯಸ್ ಎಲ್ಲ ಸೆಷನ್ಸ್ಗಳನ್ನು ನೋಡಿದರೆ ನಿಮಗೆ ಬ್ಯಾಂಕ್ ಅಂದ್ರೇನು, ಬ್ಯಾಂಕಲ್ಲಿ ಯಾವ ರೀತಿಯಾದಂತಹ ಫ್ಯೂಚರ್ಸ್ ಇರುತ್ತೆ, ಬ್ಯಾಂಕಿನ ಫಂಕ್ಷನ್ಸ್ ಏನು, ಅದೇ ರೀತಿ ಯಾವ ಟೈಪ್ ಆಫ್ ಅಕೌಂಟ್ಗಳನ್ನು ನಾವು ಓಪನ್ ಮಾಡ್ಬೋದು ಬ್ಯಾಂಕಲ್ಲಿ, ಇದೆಲ್ಲನೂ ಕೂಡ ನಾವು ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಗೊತ್ತಾಗ್ತಿದ್ದೀನಾ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಸೆಷನ್ 25ನಲ್ಲಿ ಬ್ಯಾಂಕ್ ಅಕೌಂಟ್ಸ್ ಯೂನಿಟ್ 3 ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಬಿಫೋರ್ ದ್ಯಾಟ್ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿರೋಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಮೀನಿಂಗ್ ಆರ್ ಕಾನ್ಸೆಪ್ಟ್ಸ್ ಆರ್ ಫ್ಯೂಚರ್ಸ್ ಆಫ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ಸ್, RD ಅಂತ ನಾವೇನು ಕರಿತೀವಿ. ರೆಕರಿಂಗ್ ಡೆಪಾಸಿಟ್, ಆ ಅಕೌಂಟನ್ನು ಯಾರು ಓಪನ್ ಮಾಡ್ಬೋದು, ಎಷ್ಟು ತಿಂಗಳು ಕಟ್ಬೋದು ಅಥವಾ ಎಷ್ಟು ವರ್ಷಗಳನ್ನು ಕಟ್ಬೋದು, ಎಷ್ಟು ನಮಗೆ ಪ್ರೊಸೀಜರ್ ಏನಿದೆ ಅಕೌಂಟನ್ನು ಓಪನ್ ಮಾಡೋದಕ್ಕೆ, ಯಾವ ರೀತಿ ನಾವು ಮಂತ್ಲಿ ಪೇಮೆಂಟನ್ನು ಮಾಡ್ಬೋದು, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್, ಇದೆಲ್ಲದನ್ನು ಕೂಡ ಇನ್ ಡೀಟೇಲ್ಡಾಗಿ ನಾವು ಪ್ರೀವಿಯಸ್ ಸೆಷನಲ್ಲಿ 24th ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಹಾಗಾದರೆ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಫಿಕ್ಸೆಡ್ ಡೆಪಾಸಿಟ್. FD ಅಂತೇಳಿ ನಾವು ಕರಿತೀವಿ, FDR ಅಂತ ಕರೀತಾರೆ, ಫಿಕ್ಸೆಡ್ ಡೆಪಾಸಿಟ್ ರೆಸಿಪ್ಟ್ಸ್ ಅಂತ ಕೂಡ ಕರೀತಾರೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಟು ಅಂಡರ್ಸ್ಟ್ಯಾಂಡ್ ದ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಆ್ಯಂಡ್ ಫೀಚರ್ಸ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ಸ್, ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನು, ಮತ್ತು ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ನಲ್ಲಿ ಇರುವಂತಹ ಲಕ್ಷಣಗಳು, ಫೀಚರ್ಸ್ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಫಿಕ್ಸೆಡ್ ಅಂತಂದರೆ ಒಂದು ನಿರ್ದಿಷ್ಟ, ಒಂದು ಫಿಕ್ಸ್ ಆಗಿರ್ತೀವಿ ನಾವು. ಯಾವುದೋ ಒಂದು ಇವತ್ತು ಊರಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀವಿ ಅಂತಂದರೆ, ಅಥವಾ ಯಾವುದೋ ಒಂದು ಟ್ರಿಪ್ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀವಿ ಅಂದರೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಅಥವಾ ನಿರ್ದಿಷ್ಟವಾಗಿ ನಾವು ಇಲ್ಲಿಗೆ ಇದೇ ಸ್ಥಳಕ್ಕೆ ಇಷ್ಟು ಗಂಟೆಗೆ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ, ಫಿಕ್ಸ್ ಮಾಡ್ಕೊಂಡಿದ್ದೀವಿ, ನಮ್ಮ ಪ್ಲ್ಯಾನು ಫಿಕ್ಸ್ ಆಗಿದೆ ಅಂತ ನಾವು ಹೇಳ್ತೀವಲ್ವ. ಅಲ್ಲ, ಅದೇ ಥರ ಇಲ್ಲಿ ಕೂಡ ಒಂದು ನಿರ್ದಿಷ್ಟ ಅವಧಿಗೆ ನಾವೇನು ಮಾಡ್ತೀವಿ, ಹಣವನ್ನು ಜಮೆ ಮಾಡ್ತೀವಿ ಒಂದು ಖಾತೆಗೆ. ಅದನ್ನು ನಾವೇನಂತ ಕರಿತೀವಿ, ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಒಂದು ಸೆಷನನ್ನು ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ ನಂತರ, ವಾಚ್ ಮಾಡಿದ ನಂತರ ನಿಮಗೇನು ಅರ್ಥ ಆಗುತ್ತೆ ಅಂದರೆ ವಾಟ್ ಈಸ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ಸ್ ಆ್ಯಂಡ್ ವಾಟ್ ಆರ್ ಆಲ್ ದ ಫೀಚರ್ಸ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ಸ್, ಇದೆಲ್ಲದನ್ನು ಕೂಡ ನಾವು ಡಿಟೇಲ್ಡಾಗಿ ಇಲ್ಲಿ ಓದ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್, FD ಅಂತೇಳಿ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ದ ಟರ್ಮ್ ಡೆಪಾಸಿಟ್ಸ್ ಆರ್ ಫಾರ್ ಎ ಫಿಕ್ಸೆಡ್ ಟರ್ಮ್ ವಿಚ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಟ್ ಎ ರಿಕ್ವೆಸ್ಟ್ ಆಫ್ ದ ಡೆಪಾಸಿಟರ್. They are varying time limits for term deposits from a week to even 10 years. Accordingly, the interest rate also vary. The depositor can avail of the deposit after a set period with the agreed amount of interest. The recurring deposit will consist of initially taking a fixed amount of deposit and consequently fixed installment at regular intervals of time. The period of deposit may vary from 6 months to even 10 years ವರೆಗೂ ಕೂಡ. ಇಲ್ಲೇನಾಗುತ್ತೆ, ನೀವು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ ನಿಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಎಷ್ಟೋ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, ಅದೊಂದು 10 ಲಕ್ಷ ರೂಪಾಯಿ ಏನೋ ಒಂದು ನಾನು ಮಾರಾಟ ಮಾಡಿದೆ, ಅದೊಂದು ಅಸೆಟನ್ನು ಸೇಲ್ ಮಾಡಿದ್ದೀನಿ, ಅಥವಾ ನನಗೆ ಯಾವುದೋ ಒಂದು ಸೋರ್ಸಿಂದ ನನಗೆ ಇನ್ಕಮ್ ಬಂದಿದೆ. ಒಂದು ಫಾರ್ ಎಕ್ಸಾಂಪಲ್ ಒಂದು 10 lakh ಅಂತ ತಗೊಳ್ಳಿ. ದಿಸ್ 10 lakh ಐ ಆಮ್ ನಾಟ್ ಯೂಸಿಂಗ್ ಫಾರ್ ಪ್ರೆಸೆಂಟ್ಲಿ. ಈಗ ಪ್ರೆಸೆಂಟಿಗೆ ಅಥವಾ ಪ್ರೆಸೆಂಟ್ ನಾನು, ಅಥವಾ ಈಗ ಕರೆಂಟ್ ಸಿಚುಯೇಷನ್ಸಲ್ಲಿ ಆ ಅಮೌಂಟ್ ನನಗೆ ಅವಶ್ಯಕತೆ ಇಲ್ಲ. ಬಟ್ ಫ್ಯೂಚರಲ್ಲಿ ನನ್ನ ಮಕ್ಕಳಿಗೆ ಎಜುಕೇಷನ್ಗೋ ಅಥವಾ ನನಗೆ ಏನೋ ಒಂದು ಹೈಯರ್ ಎಜುಕೇಷನ್ಗೋ ಇರ್ಬೋದು, ಅಥವಾ ನಾನು ಏನೋ ಒಂದು ಕಾರನ್ನು ಬೈ ಮಾಡೋಕ್ಕೆ ನನಗೆ ಅವಶ್ಯಕತೆ ಬರ್ಬೋದು ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಅಥವಾ ಅಸಂಪ್ಷನ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಆ ಒಂದು ಬಂದಿರೋಂತಹ 10 ಲಕ್ಷವನ್ನು ಒಂದು ಬ್ಯಾಂಕಲ್ಲಿ, ಯಾವುದೋ ಒಂದು ಬ್ಯಾಂಕಲ್ಲಿ ನನ್ನ ಖಾತೆಯಲ್ಲಿರುತ್ತೆ ಅಥವಾ ಅಕೌಂಟಲ್ಲಿರುತ್ತೆ, ಅಥವಾ ಅಕೌಂಟ್ ಇಲ್ಲಾಂದರೆ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಹಣವನ್ನು ನಾನೇನು ಮಾಡ್ತೀನಿ, ಫಾರ್ ಸಮ್ ಪೀರಿಯಡ್, ನೀವು ಮಿನಿಮಮ್ 6 ವೀಕ್ಸಿಗೆ ಇಡ್ಬೋದು, ಆರ್ ಎಲ್ಸ್ ನೀವು ಅಪ್ ಟು 10 ಇಯರ್ಸ್ವರೆಗೂ ಕೂಡ, ಅಪ್ ಟು 10 ಇಯರ್ಸ್ವರೆಗೂ ಕೂಡ ನೀವು ಏನನ್ನು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. ಮಿನಿಮಮ್ 7 ಡೇಸಿಗೂ ಕೂಡ ನೀವು FDಯನ್ನು ಇಡ್ಬೋದು ಬ್ಯಾಂಕ್ಗಳಲ್ಲಿ. 1 ಮಂತಿಗೆ ಇಡ್ಬೋದು, 2 ಮಂತ್ಸ್, 1 year, 2 years, ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ಕೂಡ ನಿಮ್ಮ ಹಣವನ್ನು ನೀವು ಬ್ಯಾಂಕಲ್ಲಿ ಆ್ಯಸ್ ಆನ್ ಡೆಪಾಸಿಟ್ ಆಗಿ, ಫಿಕ್ಸೆಡ್ ಡೆಪಾಸಿಟ್ ಆಗಿ ನೀವು ಇಡ್ಬೋದು. ಆ ಒಂದು ಇಟ್ಟಿರೋವಂಥ ಹಣಕ್ಕೆ, ಈಗ 10 ಲಕ್ಷ ಇಡ್ತೀರ 1 ಇಯರ್ಗೆ ಅಂತಂದರೆ, ದೇ ವಿಲ್ ಗೋಯಿಂಗ್ ಟು ಗಿವ್ ಯು ಸಮ್ ಇಂಟ್ರೆಸ್ಟ್, ಅದಕ್ಕೆ ರಿಟರ್ನ್ಸ್ ಆಗಿ ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ ಕಸ್ಟಮರ್ಸಿಗೆ. 10 ಇಯರ್ಸಿಗೆ ಇಟ್ಟರೆ 10 ವರ್ಷಕ್ಕೂ ಕೂಡ ನಿಮಗೆ ಬಡ್ಡಿ ಬರುತ್ತೆ. ಸರ್, ಮಿಡ್ಲಲ್ಲಿ ನನಗೇನಾದರೂ ಅಮೌಂಟ್ ಅವಶ್ಯಕತೆ ಇದ್ದರೆ ತಗೊಳ್ಬೋದಾ? ಖಂಡಿತ. ನೀವು 10 lakh ಇಟ್ಟಿರ್ತೀರ, 10 ಇಯರ್ಸಿಗೆ ಅಂತ ಇಟ್ಟಿರ್ತೀರ,
ಆಫ್ಟರ್ 2-3 ಇಯರ್ಸ್ ಆದಮೇಲೆ ಅಥವಾ 3 ಇಯರ್ಸ್ ಆದಮೇಲೆ ನಿಮಗೆ ಹಣದ ಅವಶ್ಯಕತೆ ಬರುತ್ತೆ, ತುಂಬ ಅರ್ಜೆಂಟ್ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡ್ಬೋದು, ನೀವು ಅಮೌಂಟನ್ನು ಇಟ್ಟಾಗ, ಫಿಕ್ಸೆಡ್ ಡೆಪಾಸಿಟ್ ಇಟ್ಟಾಗ ನಿಮಗೊಂದು ಬಾಂಡನ್ನು ಇಶ್ಯೂ ಮಾಡ್ತಾರೆ, FDR ಅಂತ ಕರೀತಾರೆ, ಅಥವಾ ಫಿಕ್ಸೆಡ್ ಡೆಪಾಸಿಟ್ ಬಾಂಡನ್ನು ಇಶ್ಯೂ ಮಾಡ್ತಾರೆ. ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಇನ್ ಬಿಟ್ವೀನ್ ಆ ಒಂದು ಮೆಚುರಿಟಿ ಪೀರಿಯಡ್ಗಿಂತ ಮುಂಚಿತವಾಗಿ ಹಣ ಏನಾದರೂ ಬೇಕು ಅಂತಂದರೆ ನೀವು ಅದನ್ನು ಬಾಂಡನ್ನು ಪ್ಲೆಡ್ಜ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಬ್ಯಾಂಕರು ನಿಮಗೆ ಹಣವನ್ನು ನೀಡ್ತಾ ಹೋಗ್ತಾನೆ. ಬೇಡ, ನಾನು ವಿತ್ಡ್ರಾ ಮಾಡಲ್ಲ, ಅಮೌಂಟ್ ಎಲ್ಲ ಹಾಗೇ ಇರಲಿ, ಅದರ ಅಗೇನೆಸ್ಟ್ ನನಗೇನಾದರೂ ಸಾಲ ಸಿಗುತ್ತಾ ಅಂತಂದರೆ ಡೆಫಿನೆಟ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ 10 ಲಕ್ಷ ಇಟ್ಟಿದ್ರಂದರೆ ಅಪ್ ಟು 75% ಕೂಡ ನೀವು ಲೋನನ್ನು ಭಾರ ಮಾಡೋದು. 7.5 ಲಕ್ಷದವರೆಗೂ ಕೂಡ ನಿಮಗೆ ಸಾಲವನ್ನು ನೀಡ್ತಾರೆ. ನಿಮ್ಮ ದುಡ್ಡು ನಿಮಗೆ ನೀಡ್ತಾರೆ, ಬಟ್ ನಿಮಗೆ ಇಂಟ್ರೆಸ್ಟನ್ನು ಕೂಡ ರಿಮೈನಿಂಗ್ 25% 2,50,000 ಇಂಟ್ರೆಸ್ಟ್ ಇರುತ್ತೆ. ಇದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಫ್ರೀ ಇರುತ್ತೆ. ನೀವು ಏನಾದರೂ ಮತ್ತೆ ಅಮೌಂಟ್ ಅಡ್ಜಸ್ಟ್ ಆದರೆ ನೀವು ರೀಪೇಮೆಂಟನ್ನು ಮಾಡೋದ್ರ ಮೂಲಕ ಮತ್ತೆ 10 ಲ್ಯಾಕು ನೀವು ಡೆಪಾಸಿಟ್ ಮಾಡ್ಬೋದು ಫಾರ್ ನೆಕ್ಸ್ಟ್ ರಿಮೈನಿಂಗ್ ಇಯರ್ಸ್. ಗೊತ್ತಾಗ್ತಿದೆಯಾ? ಸಮ್ ಅಮೌಂಟನ್ನು ಫಾರ್ ಫಿಕ್ಸೆಡ್ ಪೀರಿಯಡ್ಗೆ ನಾವು ಬಡ್ಡಿ ಬರುತ್ತನ್ನೋ ಒಂದು ಉದ್ದೇಶದಿಂದ, ಬಡ್ಡಿಯನ್ನು ಅರ್ನ್ ಮಾಡೋ ಒಂದು ಉದ್ದೇಶದಿಂದ ಏನು ಮಾಡ್ತೀವಿ, ಮತ್ತು ಸೇಫಾಗಿ ಇಡೋದಕ್ಕೋಸ್ಕರ ದುಡ್ಡನ್ನು ನಾವು ಬ್ಯಾಂಕಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆ್ಯಸ್ ಆನ್ ಫಿಕ್ಸೆಡ್ ಡೆಪಾಸಿಟ್ ಆಗಿ ಡೆಪಾಸಿಟ್ ಮಾಡಿದ ನಂತರ ಅದಕ್ಕೆ ನಮಗೆ ಬಡ್ಡಿಯನ್ನು ನೀಡ್ತಾರೆ ಮತ್ತು ಬಾಂಡನ್ನು ಕೂಡ ಇಶ್ಯೂ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್. ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅನ್ನೋದು ಕೂಡ ಒನ್ ಟೈಪ್ ಆಫ್ ಅಕೌಂಟ್. ಗೊತ್ತಿರಲಿ ನಿಮಗೆ, ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅನ್ನೋದು ಒಂದು ತರಹದ ಅಕೌಂಟ್ ಆಗಿರುತ್ತೆ ಬ್ಯಾಂಕಲ್ಲಿ. SB ಅಕೌಂಟ್ ಯಾವ ರೀತಿ ಇರುತ್ತೆ, ಕರೆಂಟ್ ಅಕೌಂಟ್ ಯಾವ ರೀತಿ ಇರುತ್ತೆ, ಮತ್ತು ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಕೂಡ ಅದೇ ರೀತಿ ಓಪನ್ ಮಾಡ್ತೀವಿ. ಅದೇ ರೀತಿ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡ್ತೀವಿ, ಅದಕ್ಕೆ ರಿಟರ್ನ್ಸ್ ಆಗಿ ಬಡ್ಡಿ ನಮಗೆ ನೀಡ್ತಾ ಹೋಗ್ತೀನಿ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ಡ್ ಎ ರೆಪೋ ರೇಟ್ ಕಟ್ ಆಫ್ 75 BPS ಡ್ಯೂ ಟು ದ ಇಂಪ್ಯಾಕ್ಟ್ ಆಫ್ ಕೊರೋನಾ ವೈರಸ್ pandemic on the economy, due to which many banks have reduced the interest rate offered with fixed deposits. FDL ನಾವು ಇಡುವಂಥ ಬಡ್ಡಿ ನಮಗೆ ಒಳ್ಳೆಯ ಒಂದು ಆಫರನ್ನು ನೀಡ್ತಾ ಇತ್ತು. 7.5%, 8% ಈ ರೀತಿಯಾಗಿ ಸೀನಿಯರ್ ಸಿಟಿಜನ್ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡ್ತಾ ಹೋಗ್ತಾಯಿದ್ರು. ಬಟ್ ಡ್ಯೂ ಟು ಕೋವಿಡ್-19 ನಮಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಾಮಾರಿ ಬಂದಿರೋ ಮೇಲೆ ಅಥವಾ ರೋಗ ಬಂದಿರುವ ಹಿನ್ನೆಲೆಯಲ್ಲಿ ನಮಗೆ ಅಲ್ಲಿ ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿತ್ತು, FD ರೇಟ್ ಏನಿತ್ತು, ಇಂಟ್ರೆಸ್ಟ್ ರೇಟು, ದಟ್ ವಿಲ್ ಬಿ ರೆಡ್ಯೂಸ್ಡ್ ಡ್ಯೂ ಟು ಎಕನಾಮಿಕ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋದ್ರಿಂದ ಗೌರ್ಮೆಂಟಿಗೆ ಅಥವಾ ಬ್ಯಾಂಕ್ಸ್ಗಳಿಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕೆಲವೊಂದು ಇಂಪ್ಯಾಕ್ಟ್ ಆಗಿದ್ದರಿಂದ ಅಥವಾ ಟ್ರೇಡ್ ಕಾಮರ್ಸ್ ಮೇಲೆ ಎಫೆಕ್ಟ್ ಆಗಿರೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಏನು ಮಾಡಿದ್ರು 0.75% ಅಥವಾ BPS ಪೈಸೆಯಷ್ಟು ನಮಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ರೆಡ್ಯೂಸ್ ಮಾಡಿದರು ಡ್ಯೂ ಟು ಕೋವಿಡ್. And the deposits that can be withdrawn after a specified period of time and are referred to as a fixed or term deposits. ಟರ್ಮ್ ಡೆಪಾಸಿಟ್ಸ್ ಅಂತ ಕೂಡ ಇದನ್ನು ಕರೀತಾರೆ, ಫಿಕ್ಸೆಡ್ ಡೆಪಾಸಿಟ್ಸ್ ಅಂತ ಕೂಡ ಕಾಲ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ದ ಪೀರಿಯಡ್ ಫಾರ್ ವಿಚ್ ದ ಬ್ಯಾಂಕ್ ಕೀಪ್ಸ್ ದೀಸ್ ಡೆಪಾಸಿಟ್ಸ್ ಆರ್ಡಿನರಿ ವೇರೀಸ್ ಫ್ರಮ್ 3 months to 5 years in accordance with the agreement made between the customer and the banker. ನೀವೇನೇ ಒಂದು ಅಮೌಂಟನ್ನು ಡೆಪಾಸಿಟ್ ಮಾಡ್ತಾ ಇದ್ರೆ ಅಥವಾ ಅಕೌಂಟನ್ನು ಓಪನ್ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಅಗ್ರಿಮೆಂಟ್ ನಡೆಯುತ್ತೆ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್. ಹಾಗಾದರೆ ಈ ನೀವು ಒಂದು 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದರೆ ಆ್ಯಸ್ ಎನ್ FD ಅಂತಂದರೆ ನಿಮ್ಮ ಮಧ್ಯೆ ಅಗ್ರಿಮೆಂಟ್ ನಡೆಯುತ್ತೆ. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಿಗೆ ಮೆಚುರಿಟಿ ಡೇಟು ಎಷ್ಟು ಅಮೌಂಟ್ ಇಟ್ಟಿದ್ರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್, ಇದೆಲ್ಲದನ್ನು ಕೂಡ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಸೇರಿ ಎಷ್ಟು ಬರುತ್ತೆ ಇದೆಲ್ಲದನ್ನು ಕೂಡ ಒಂದು ಬಾಂಡಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಸೈನ್ ಮಾಡಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ಯಾಂಕರ್ ಆ್ಯಂಡ್ ದ ಕಸ್ಟಮರ್ಸ್ ಅಥವಾ ಡೆಪಾಸಿಟರ್ಸ್. ಓಕೆ, ನೆಕ್ಸ್ಟು ಡೆಪಾಸಿಟ್ ಹಿಯರ್ let's see, interest or return is paid to the depositors on all fixed or time deposits, and the rate of interest return varies with the duration for which amount is kept with the banker. ಇಂಟ್ರೆಸ್ಟನ್ನು ಕೊಡ್ತಾ ಹೋಗ್ತಾರೆ. ನೀವು 6 ದಿನಕ್ಕೆ 1 ವೀಕಿಗೂ ಕೂಡ ಡೆಪಾಸಿಟ್ ಮಾಡ್ಬೋದು, 1 ಮಂತಿಗೆ, 2 months, 5 years, 10 years. ಈ ರೀತಿ ನೀವು ಡಿಪೆಂಡ್ ಅಪಾನ್ ಪೀರಿಯಡ್ಸ್ ಮೇಲೆ ನೀವು ಯಾವ ಡ್ಯೂರೇಷನಿಗೆ ಇಡ್ತೀರ ಅದ್ರ ಮೇಲೆ ಏನಾಗುತ್ತೆ ಇಂಟ್ರೆಸ್ಟ್ ರೇಟು ಚೇಂಜಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಅಷ್ಟೇ. ಮೆನಿ ಡೆಪಾಸಿಟರ್ಸ್ ಕೀಪ್ಸ್ ದೇರ್ ಮನಿ ಇನ್ ಫಿಕ್ಸೆಡ್ ಡೆಪಾಸಿಟ್ಸ್ ವಿತ್ ಬ್ಯಾಂಕ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಆಫ್ ದ ಇಂಟ್ರೆಸ್ಟ್ ಆರ್ ರಿಟರ್ನ್ ಪೇಡ್ ಟು ಟು ದ ಇನ್ವೆಸ್ಟರ್ಸ್. ಯಾರು ಡೆಪಾಸಿಟ್ ಮಾಡ್ತಾರೆ ಅವರು ಸೇಫ್ಟಿ ಒಂದಿರುತ್ತೆ, ಇನ್ನೊಂದು ರಿಟರ್ನ್ಸ್ ಅವ್ರಿಗೆ ಬರುತ್ತೆ. ಅದೇನು ನೀವು ದುಡ್ಡನ್ನು ಒಂದು 10 ಲಕ್ಷ ರೂಪಾಯಿ ದುಡ್ಡಿದೆ ಅಂತಂದರೆ ನೀವು ಮನೇಲೇ ಇಟ್ಟರೆ ಏನಾಗುತ್ತೆ, ಅದು ಯಾವುದೇ ರೀತಿಯಂಥ ಒಂದು ಗ್ರೋತ್ ಅಥವಾ ಯಾವುದೇ ರೀತಿಯಂಥ ನಿಮಗೆ ಇಂಟ್ರೆಸ್ಟು ಅಥವಾ ರಿಟರ್ನ್ಸ್ ಏನೂ ಕೂಡ ನಿಮಗೆ ಸಿಗೋಲ್ಲ. ಮತ್ತು ಸೇಫ್ಟಿ ಕೂಡ ಅಷ್ಟೇ ಇರೋದು. ನೀವೆಲ್ಲಾದರೂ ಹೋಗ್ತೀರಿ ಅಂದರೆ ಆ ದುಡ್ಡಿಗೆ ಸೇಫ್ಟಿ ಇರೋಲ್ಲ. ಗೊತ್ತಾಗ್ತಿದೆಯಾ? ಹಾಗಾಗಿ ನೀವು ಬ್ಯಾಂಕಲ್ಲಿ ಇಟ್ಟಾಗ ಮೇಜರಾಗಿ ಒಂದು ಸೇಫ್ಟಿ ಸಿಗುತ್ತೆ ನಿಮ್ಮ ಅಮೌಂಟಿಗೆ, ನಿಮ್ಮ ಮನಿಗೆ.
ಪ್ಲಸ್ ಅದಕ್ಕೆ ರಿಟರ್ನ್ಸು ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದ್ದಾನೆ? ಹಾಗಾಗಿ ಫಿಕ್ಸೆಡ್ ಡೆಪಾಸಿಟನ್ನು ಬ್ಯಾಂಕರ್ಸ್ ಎಂಕರೇಜ್ ಮಾಡ್ತಾರೆ. ನೀವು ಇಟ್ಟಿರೋಂಥ ಅಮೌಂಟಿಗೆ ಅಥವಾ ಮನಿಗೆ ನಿಮಗೆ ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ಸ್. ಇನ್ ಕರೆಂಟ್ ಹೈ ಇನ್ಫ್ಲೇಷನ್ ಸಿಸ್ಟಮ್, ಬ್ಯಾಂಕ್ಸ್ ಆರ್ ಆಫರಿಂಗ್ ಕಾಂಪಿಟೇಟಿವ್ ಫಿಕ್ಸೆಡ್ ರೇಟ್ as banks are on war to offer attractive deposit rates. Investment in bank fixed deposits appears sound investment avenue. ಇಲ್ಲಿ ಫಿಕ್ಸೆಡ್ ಡೆಪಾಸಿಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಅಮೌಂಟ್ ಅವರಿಗೆ ಸಿಗುತ್ತೆ. ಅಮೌಂಟನ್ನು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಸಮ್ವೇರ್, ಶೇರ್ ಮಾರ್ಕೆಟಲ್ಲೋ ಅಥವಾ ಬೇರೆ ಬೇರೆ ಸೆಕ್ಟಾರ್ಗಳಲ್ಲಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಅವರ ಒಂದು ರೆವಿನ್ಯೂಸನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಫಿಕ್ಸೆಡ್ ಡೆಪಾಸಿಟ್ಸ್. ಹಾಗಾಗಿ ಈಗೆಲ್ಲ ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಗೌರ್ಮೆಂಟ್ ಬ್ಯಾಂಕ್ಸ್ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಸ್ ಎಲ್ಲದೂ ಕೂಡ ತುಂಬ ಪ್ರಮೋಟ್ ಮಾಡುತ್ತೆ ಫಿಕ್ಸೆಡ್ ಡೆಪಾಸಿಟ್ಸು ಫಾರ್ ಲಾಂಗ್ ಟರ್ಮ್ ಪೀರಿಯಡ್ಗೆ ಡೆಪಾಸಿಟ್ ಮಾಡಿ ಅಂತೇಳಿ ಎಂಕರೇಜ್ ಮಾಡುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಒಳ್ಳೆಯ ಒಂದು ಕಾಂಪಿಟೇಟಿವ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕೂಡ ಕಂಪೇರ್ ಮಾಡಿದರೆ ನಮಗೆ ನೀಡ್ತಾ ಹೋಗ್ತಾರೆ ಕಸ್ಟಮರ್ಸಿಗೆ ಬ್ಯಾಂಕರ್ಸು. ಅದೇ ರೀತಿ ಇಲ್ಲಿ ಫೀಚರ್ಸ್ ಅಂತ ಬಂದಾಗ ಟೆನ್ಯೂರ್ ರೇಂಜಸ್ ಬಿಟ್ವೀನ್ 6 months to 10 years. 1 ವೀಕಿಗೆ ಇಡ್ಬೋದು, ಇಲ್ಲಿ 6 ಮಂತಿಗೆ ಇಡ್ಬೋದು, 5 yearsಗೆ 10 yearsಗೆ ನೀವು ಕೂಡ ಡೆಪಾಸಿಟನ್ನು ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್. ಆ್ಯಂಡ್ ಗ್ಯಾರಂಟೀಡ್ ರಿಟರ್ನ್ಸ್. ನಿಮಗೆ ಗ್ಯಾರಂಟಿ ಏನಪ್ಪ ಅಂದರೆ, ಅವ್ರು ನೀವು ಡೆಪಾಸಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಬಾಂಡನ್ನು ಇಶ್ಯೂ ಮಾಡ್ತಾರೆ. ಆ ಬಾಂಡ್ ನಿಮಗೆ ಒಂದು ಗ್ಯಾರಂಟಿ ಇದ್ದಂಗೆ. ದಟ್ ಈಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ಯಾವಾಗ ನಿಮಗೆ ಎಷ್ಟು ಅಮೌಂಟನ್ನು ನೀವು ಡೆಪಾಸಿಟ್ ಮಾಡಿದರೆ, ಎಷ್ಟು ರಿಟರ್ನ್ಸ್ ಕೊಡಬೇಕು, ಎಷ್ಟು ಪೀರಿಯಡ್ ಆದಮೇಲೆ ವಾಟ್ ದ ರೇಟ್ ಆಫ್ ಇಂಟ್ರೆಸ್ಟ್, ಎವ್ರಿಥಿಂಗ್ ವಿಲ್ ಬಿ ಮೆನ್ಷನ್ಡ್ ಇನ್ ದ ಬಾಂಡ್. ಗೊತ್ತಾಗ್ತಿದೆಯಾ? ಹಾಗಾಗಿ ಗ್ಯಾರಂಟಿಡ್ ರಿಟರ್ನ್ಸ್ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಕೂಡ ಡೆಪಾಸಿಟನ್ನು ನೀವು ಮಾಡ್ಬೋದು, ಇಂಡಿಯನ್ ಪೋಸ್ಟ್ ಆಫೀಸ್. ಇಂಟ್ರೆಸ್ಟ್ ಇನ್ಕಮ್ ಮಂತ್ಲಿ, ಕ್ವಾರ್ಟರ್ಲಿ, ಆ್ಯನ್ಯುವಲಿ. ನಿಮಗೆ ಇಂಟ್ರೆಸ್ಟ್ ಬೇಕಾದರೆ ನೀವು ಮಂತ್ಲಿ ಕ್ಲೈಮ್ ಮಾಡ್ಕೊಳ್ಬೋದು, ಆರ್ ಎಲ್ಸ್ ಕ್ವಾರ್ಟರ್ಲಿ, ಆರ್ ಎಲ್ಸ್ ಆ್ಯನ್ಯುವಲಿ. ನಿಮಗೆ ಯಾವ ಆಪ್ಷನ್ ಇರುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಆಪ್ಷನ್ ಮೇಲೆ ನೀವು ಆ ಬೇಸಲ್ಲಿ ನೀವು ಇಂಟ್ರೆಸ್ಟ್ನ ಪಡಿತಾ ಹೋಗ್ಬೋದು. ನನಗೆ ತಿಂಗಳ ಆ್ಯಸ್ ಎ ಪೆನ್ಷನ್ ಆಗಿ ಬರಲಪ್ಪ 10 ಲಕ್ಷ, 8% ಅಥವಾ 10% ಅಂದರೆ 1 ಲಕ್ಷ ರೂಪಾಯಿ ಬರುತ್ತೆ. 1 ಲಕ್ಷನ 12 months ಆ ಥರ ಮಾಡಿದಾಗ ಆವ್ರೇಜ್ ಆಗಿ ನಿಮಗೆ ಒಂದು 8,000 ಸಮಥಿಂಗು ಏನಾಗುತ್ತೆ, ಬಡ್ಡಿ ಬರ್ತಾ ಹೋಗುತ್ತೆ. ಅಥವಾ ಕ್ವಾರ್ಟರ್ಲಿ 3 ಮಂತ್ಸಿಗೊಮ್ಮೆ ಬೇಕಾ, ಅಥವಾ ಆ್ಯನ್ಯುವಲ್ ವರ್ಷಕ್ಕೊಮ್ಮೆ ನನಗೆ ಬಡ್ಡಿಯನ್ನು ಕೊಡಿ ಅಥವಾ ಇಂಟ್ರೆಸ್ಟನ್ನು ನೀಡಿ ಅಂತ ಕೂಡ ನೀವು ರಿಕ್ವೆಸ್ಟ್ ಮಾಡ್ಬೋದು ಅಟ್ ದ ಟೈಮ್ ಆಫ್ ಓಪನಿಂಗ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್. ನೆಕ್ಸ್ಟ್, ರೀಇನ್ವೆಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಆ್ಯಂಡ್ ಗೇನ್ ದ ಇನ್ಫ್ಲೂಯೆನ್ಸ್ ಆಫ್ ಕಾಂಪೌಂಡಿಂಗ್. ನೀವು ಬಂದಿರೋಂಥ ಇಂಟ್ರೆಸ್ಟನ್ನು ನೀವು ಬೇಕಾದ್ರೆ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಕೂಡ FD ಆಗಿ ನೀವು ಇಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು 10 ಲಕ್ಷ ಇಡ್ತೀನಿ ಅಂತಂದರೆ ಒಂದು 10% ಇಂಟ್ರೆಸ್ಟ್ ಕೊಡ್ತಾರೆ FD ಮೇಲೆ ಅಂತಂದರೆ 1 ಲ್ಯಾಕನ್ನು ಮತ್ತೆ ನೀವು FD ಆಗಿ ಇಡ್ಬೋದು. ಅದ್ರ ಮೇಲೆ ಮತ್ತೆ ರಿಟರ್ನ್ಸು ಬರ್ತಾ ಹೋಗುತ್ತೆ, ಕಾಂಪೌಂಡ್ ಆಗ್ತಾ ಹೋಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಪಾರ್ಷಿಯಲ್ ಆರ್ ಫುಲ್ ವಿತ್ಡ್ರಾವಲ್ ಫೆಸಿಲಿಟಿ ಈಸ್ ಅವೈಲಬಲ್ ವಿತ್ ಪೆನಾಲ್ಟಿ ಇಂಟ್ರೆಸ್ಟ್ ರೇಟ್ಸ್. ಫಾರ್ ಎಕ್ಸಾಂಪಲ್, ನಾನು 10 ಲಕ್ಷ ರೂಪಾಯಿ ಒಂದು 5 ವರ್ಷಕ್ಕೆ ಇಟ್ಟಿದ್ದೀನಿ, ನನಗೆ 2 ವರ್ಷಕ್ಕೆ ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ ಅಂದರೆ ನೀವು ಪಾರ್ಷಿಯಲ್ ಆಗಿ ಕೂಡ ಡ್ರಾ ಮಾಡ್ಬೋದು, 5 ಲಕ್ಷ ಮಾಡ್ಬೋದು, ಅಥವಾ ಅದರ ಅಗೇನೆಸ್ಟ್ ಲೋನ್ ಡ್ರಾ ಮಾಡ್ಬೋದು, ಅಥವಾ 100% ಅಮೌಂಟನ್ನು ಫುಲ್ ನೀವು ಡ್ರಾ ಮಾಡ್ಬೋದು. ಮಾಡುವಾಗ ಅವ್ರು ಏನು ಮಾಡ್ತಾರೆ, ಸಮ್ ಪೆನಾಲ್ಟಿ ಇಂಟ್ರೆಸ್ಟ್ ರೇಟಲ್ಲಿ 8% ಅಂತ ನಿಮಗೆ ಕೊಟ್ಟಿದ್ದಾರೆ ಬಾಂಡಲ್ಲಿ, 7% ಕೊಡ್ತಾರೆ ಆ್ಯಸ್ ಎ ಪೆನಾಲ್ಟಿ ಆಗಿ. 1% ಡಿಡಕ್ಟ್ ಮಾಡಿ ನಿಮಗೆ ಕೊಡ್ತಾರೆ, ಅಷ್ಟೇ, ತೊಂದರೆ ಇಲ್ಲ. ನೆಕ್ಸ್ಟ್, ಲೋನ್ ಅಗೇನೆಸ್ಟ್ ಡೆಪಾಸಿಟ್ಸ್. ನೀವು ಬಾಂಡ್ ಇಟ್ಟಿರ್ತೀರ, ಲೋನ್ ಅಮೌಂಟ್ ಇಟ್ಟಿರ್ತೀರ, ಬಾಂಡ್ ಕೊಟ್ಟಿರ್ತಾರೆ, ನಿಮಗೆ ಅಮೌಂಟ್ ಅರ್ಜೆಂಟ್ ಬೇಕಾಗುತ್ತೆ, ಎಲ್ಲ ಬೇಕಾಗಿಲ್ಲ, ಒಂದು 50% ಬೇಕಾದರೆ ನೀವು ಅದನ್ನು ಬಾಂಡನ್ನು ಪ್ಲೆಡ್ಜ್ ಮಾಡಿ ನಿಮಗೆ ಲೋನನ್ನು ಕೂಡ ಕೊಡ್ತಾರೆ. ಇವನ್ ನೀವು LIC ಬಾಂಡ್ ಇದೆ ಅಂದರೆ, ಮನೇಲಿ LIC ಕಟ್ತಾ ಇದ್ದಾರೆ, ಒಂದು 10 years ಆಗಿದೆ, 5 years ಆಗಿದೆ ಕಟ್ತಾ ಅಂತಂದರೆ, ನೀವೇನು ಅಮೌಂಟ್ ಇರುತ್ತೆ, ನೀವು ಪ್ರೀಮಿಯಮ್ ಕಟ್ಟಿರ್ತೀರ, ಅಮೌಂಟ್ ಅಗೇನೆಸ್ಟ್ ನೀವು ಆ ಬಾಂಡನ್ನು ಪ್ಲೆಡ್ಜ್ ಮಾಡಿದ್ರು ಕೂಡ LIC ಆಫೀಸಲ್ಲಿ ನಿಮಗೆ ಏನು ಮಾಡ್ತಾರೆ, ಲೋನನ್ನು ಕೂಡ ಕೊಡ್ತಾರೆ. ಆ ಥರ ಇಲ್ಲಿ ಬಾಂಡ್ ಅಗೇನೆಸ್ಟ್ ಕೂಡ ನಿಮಗೆ ಲೋನ್ ಸಿಗುತ್ತೆ FDನಲ್ಲಿ. ನೆಕ್ಸ್ಟ್, ಸೀನಿಯರ್ ಸಿಟಿಜನ್ಸ್ ಗೆಟ್ ಹೈಯರ್ ಕೂಪನ್ ರೇಟ್ಸ್ ಆಫ್ ರೇಂಜ್ ಬಿಟ್ವೀನ್ 0.25 to 1%. ಇಲ್ಲಿ ಸೀನಿಯರ್ ಸಿಟಿಜನ್ ಅಂತ ಬಂದಾಗ ಯಾರು ಬರ್ತಾರಪ್ಪ ಅಂದರೆ ಎಬೋ 60 years, 60ಕ್ಕಿಂತ ಹೆಚ್ಚು ಯಾರಿಗೆ ಏಜ್ ಆಗಿರುತ್ತೆ, ವಯಸ್ಸಾಗಿರುತ್ತೆ, ಅವ್ರು ನಾವು ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ. ಹಾಗಾದರೆ ಹಿರಿಯ ವಯಸ್ಕರು, ಇವರಿಗೆ ಎಕ್ಸ್ಟ್ರಾ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಸೇಮ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು 35 years 1 lakh rupees ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ನನಗೆ 8% ಇರ್ಬೋದು. ಬಟ್ ಅದೇ ಸೀನಿಯರ್ ಸಿಟಿಜನ್ ಇನ್ವೆಸ್ಟ್ಮೆಂಟ್ ಮಾಡಿದರೆ 9% ಕೊಡ್ತಾರೆ, 1% ಅಥವಾ 0.25 0.50. ಅದರಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರ ರಿಟರ್ನ್ಸು ಸ್ವಲ್ಪ ನಮಗಿಂತ ಅವ್ರಿಗೆ ಜಾಸ್ತಿ ಬರುತ್ತೆ. ಯಾರಿಗೆ? ಸೀನಿಯರ್ ಸಿಟಿಜನ್, ಹಿರಿಯ ವಯಸ್ಕರು, ಒನ್ ಹೂ ಕ್ರಾಸ್ ದ ಎಬೋ 60 years. 60 ವರ್ಷ ಆದಮೇಲೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬ್ಯಾಂಕಲ್ಲಿ FD ಇಡ್ತಾರೆ ಅಂದರೆ ಅವರಿಗೆ ಸ್ವಲ್ಪ ಏನಿರುತ್ತೆ, ಇಂಟ್ರೆಸ್ಟ್ ರೇಟು ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ಅಂದರೆ ಬಡ್ಡಿ. ನೆಕ್ಸ್ಟು ಒಂದು MCQ ಅನ್ನು ನಿಮಗೆ ಕೇಳ್ತೀನಿ. ಇಲ್ಲಿ ಒಂದು ಸಿಂಪಲ್ MCQ ಕ್ವಶನ್ ಇದೆ. ಬ್ಯಾಂಕ್ ಪ್ರೊವೈಡ್ಸ್ ಲೋನ್ಸ್ ಫಾರ್. ಬ್ಯಾಂಕು ಸಾಲವನ್ನು ನೀಡುತ್ತೆ. ಯಾರಿಂದ ಕೊಡುತ್ತೆ ದುಡ್ಡು ಅಂತಂದರೆ, ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿರುತ್ತೆ ಡೆಪಾಸಿಟ್, ಸೇವಿಂಗ್ಸ್ ಅಮೌಂಟನ್ನು ಕಲೆಕ್ಟ್ ಮಾಡಿಬಿಟ್ಟು ಅದು ಫಿಕ್ಸೆಡ್ ಡೆಪಾಸಿಟ್ ಕಲೆಕ್ಟ್ ಮಾಡಿ ಅದನ್ನು ಸಾಲದ ರೂಪದಲ್ಲಿ ಬೇರೆಯವರಿಗೆ ಸಾಲವನ್ನು ನೀಡುತ್ತೆ. ಇದು ನೀಡೋದ್ರ ಮೂಲಕ ಏನು ಮಾಡುತ್ತೆ, ಬಡ್ಡಿಯನ್ನು
ಅವರು ಅಥವಾ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ, ನಮಗೆ ಡೆಪಾಸಿಟ್ ಇಟ್ಟವರಿಗೆ ಸಾಲವನ್ನು ನೀಡ್ತಾರೆ. ಆಗ ಲೋನ್ಸ್ ಅಂದರೆ ಪರ್ಸ್ನಲ್ ಲೋನ್ ಇರ್ಬೋದು, ಹೌಸಿಂಗ್ ಲೋನ್ ಇರ್ಬೋದು, ಅಥವಾ ಕಾರ್ ಲೋನ್ ಇರ್ಬೋದು, ಅದೇ ರೀತಿ ಅಗ್ರಿಕಲ್ಚರ್ ಲೋನ್ ಇರ್ಬೋದು, ಕ್ರಾಪ್ ಲೋನ್ ಇರ್ಬೋದು, ಗೋಲ್ಡ್ ಲೋನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್ಗಳನ್ನು ನಾವು ಬಾರೋ ಮಾಡ್ಬೋದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ. ಹಾಗಾದರೆ ಯಾವುದಾದ್ರು ಪರ್ಪಸ್ಸಿಗೆ ಲೋನನ್ನು ನೀಡ್ತಾರೆ ಬ್ಯಾಂಕ್ ಅವರು ಅಂತಂದರೆ, ಹೋಮ್ ಕೊಡ್ತಾರೆ ಮನೆ ಕಟ್ಟೋಕ್ಕೆ, ಕಾರ್ ಬೈ ಮಾಡೋಕ್ಕೆ ಕೊಡ್ತಾರೆ, ಎಜುಕೇಷನ್ಗೆ. ಎಸ್, ಈ ಎಲ್ಲ ಕಾರಣಗಳಿಗೆ ಏನು ಮಾಡ್ತಾರೆ, ಬ್ಯಾಂಕು ಸಾಲವನ್ನು ಕೊಡುತ್ತೆ. ಮನೆ ಕಟ್ತೀವಿ ಅಂದರೆ ಸಾಲ ಕೊಡುತ್ತೆ, ಕಾರ್ ಖರೀದಿ ಮಾಡ್ತೀವಿ ಅಂದರೆ ಸಾಲ ಕೊಡುತ್ತೆ, ಎಜುಕೇಷನ್ ಬೇಕು, ಮಕ್ಕಳ ಎಜುಕೇಷನ್ಗೆ ಬೇಕಂದ್ರೂ ಕೂಡ ನಿಮಗೆ ಎಜುಕೇಷನ್ ಲೋನು ಕೂಡ ಕೊಡ್ತಾರೆ. ಹಾಗಾಗಿ ಆನ್ಸರ್ ಈಸ್ ಡಿ, ಆಲ್ ದ ಎಬೋ ಅಥವಾ ಆಲ್ ಆಫ್ ದ ಎಬೋ. ಎಲ್ಲ ಕಾರಣಕ್ಕೂ ಕೂಡ ಸಾಲವನ್ನು ನೀಡ್ತಾ ಹೋಗುತ್ತೆ. ದೀಸ್ ಆರ್ ದ ಬುಕ್ಸ್ ಐ ಹ್ಯಾವ್ ಬಿನ್ ರೆಫರ್ ಟು ಪ್ರಿಪೇರ್ ದಿಸ್ ವಿಡಿಯೋ ಆ್ಯಂಡ್ ಕಂಟೆಂಟ್. Thank you so much for watching my YouTube channel. Please subscribe and share the video. Thank you.